ಕೆಲವರು ಅವರನ್ನು ಮೈಸೂರು ಮಲ್ಲಿಗೆ ಬರೆದಾಗ ಇದನ್ನೇ ಯಾಕೆ ಬರೀತೀರಾ, ಈ ಥರನೇ ಯಾಕೆ ಬರೀತೀರಾ, ಬೇರೆ ಥರ ಬರೀಬಾರ್ದ ಅಂದರೆ ಬೇರೆಯವರಾಗಿದ್ದರೆ ಔತ್ಕೊಂಡು ಕೂತ್ಕೊಂಡ್ಬಿಟ್ಟಿರೋರೇನು. ಬಹುಶಃ ಅವ್ರು ಸಾಯಕ್ಕೆ ಕೆಲವೇ ವರ್ಷಗಳ ಮುಂಚೆ ಎಚ್.ಎಸ್. ವೆಂಕಟೇಶಮೂರ್ತಿ ನನ್ನ ಗುರುಗಳು ಕರ್ಕೊಂಡೋಗಿದ್ರು ವಿದ್ಯಾರ್ಥಿಗಳನ್ನ. ಕಿವಿ ಕೇಳಿಸ್ತಾ ಇರಲಿಲ್ಲ ನರಸಿಂಹಸ್ವಾಮಿಗಳಿಗೆ, ಬುದ್ಧಿ ಚುರುಕಾಗಿತ್ತು. ವಸಂತ ಕಾಲ ಬರಬೇಕು ಒಂದು, ನಾನು 2 ಸತಿ ಹಿಂದೆ ಹೋಗ್ಬಿಟ್ಟೆ, ಇದೇನಪ್ಪ ಮಾತು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡ್ರಿ. ದೀಪವು ನಿನ್ನದೇ ಗಾಳಿಯು ನಿನ್ನದೇ, ಗಮನಿಸಿ. ಪ್ರಥಮ ರಾಜನಿಗೆ ಅಂತ ಅದು ಕವನ ಸಂಕಲನದ ಹೆಸರು, ಒಬ್ಬ ದೇವರ ಹೆಸರು ಇಲ್ಲ ಅಲ್ಲಿ. ದೀಪವು ನಿನ್ನದೇ ಗಾಳಿಯು ನಿನ್ನದೇ. ಡಾಕ್ಟರ್ ಶ್ರೀನಿವಾಸ ಪ್ರಸಾದ್, ನಾನು ವೃತ್ತಿಯಲ್ಲಿ ಕನ್ನಡ ಉಪನ್ಯಾಸಕ, ಜೈನ್ ಕಾಲೇಜ್ KGF ಅಲ್ಲಿ ಒಂದು 20 ವರ್ಷದಿಂದ. ನಾನು ಆವಾಗಲೇ ಹೇಳಿದಾಗ ನಿಮಗೆ ಕನ್ನಡದಲ್ಲಿ ಕವಿಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಹುಷಾರಾಗಿ ಅಧ್ಯಯನ ಮಾಡಬೇಕು. ಯಾಕೆಂದರೆ ಸರಳವಾಗಿ ಬರೆಯೋದಿದೆಯಲ್ಲ, ಅದು ಸರಳ ಅಲ್ಲ. ಮುಖ್ಯವಾದ ಲಾಜಿಕ್ ಅದೇನೆ. ಅಂದ್ಕೊಂಬಿಡ್ತೀವಿ ಸುಲಭವಾಗಿ ಬರೀಬೋದು ಅಂತ, ಆಗಲ್ಲ ಅದು. ಆ ದೃಷ್ಟಿಯಲ್ಲಿ ನನಗೆ ಬಹಳ ಮನಸ್ಸೆಳೆದ ಕವಿ, ಗಮನ ಸೆಳೆದ ಕವಿ ಅಂದರೆ KS ನರಸಿಂಹಸ್ವಾಮಿ. ಗಣರಾಜ್ಯೋತ್ಸವ ದಿನದಂದೇ ಅವರು ಹುಟ್ಟಿದ್ದು ಜನವರಿ 26 ದಿನ ನಾನು ಹೇಳ್ತಾರೆ, 1915 ಜನವರಿ 26 ಹುಟ್ಟಿದ್ದು. ಎಷ್ಟು ಚೆನ್ನಾಗಿ ಹೇಳ್ತಾರ್ರಿ. ನನಗೆ ಯಾಕೆ ಇಷ್ಟ ಆಯಿತು ಅಂತಂದರೆ, ಅಫ್ಕೋರ್ಸ್ ಮೈಸೂರು ಮಲ್ಲಿಗೆ ಭಾಳ ಜಗತ್ಪ್ರಸಿದ್ಧಿ ಆಯಿತು, ಬಹಳ ಅವ್ರನ್ನ ಗುರುತಿಸೋದೇ ಮೈಸೂರು ಮಲ್ಲಿಗೆ ಕವಿ ಅಂತ ನಿಜ. ಆದರೆ ಕೆಲವರು ಅವರನ್ನು ಮೈಸೂರು ಮಲ್ಲಿಗೆ ಬರೆದಾಗ ಇದನ್ನೇ ಯಾಕೆ ಬರೀತೀರಾ, ಈ ಥರನೇ ಯಾಕೆ ಬರೀತೀರಾ, ಬೇರೆ ಥರ ಬರೀಬಾರ್ದ ಅಂದರೆ ಬೇರೆಯವರಾಗಿದ್ದರೆ ಔತ್ಕೊಂಡು ಕೂತ್ಕೊಂಡ್ಬಿಟ್ಟಿರೋರೇನು. ಬಟ್ ನರಸಿಂಹಸ್ವಾಮಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ಅದನಿದನೆ ಹಾಡೆಂಬ ಕಡ್ಡಾಯ ಬೇಕೆ, ವೇದಿಕೆಯ ಮೇಲಿನಿಂದು ಉಪದೇಶ ಬೇಕೆ, ಕಬ್ಬಿಗನು ಬೆದರುವನೆ ಸ್ವಾತಂತ್ರ್ಯ ಪ್ರೇಮಿ, ತಾರೆಗಳನ್ನು ಆಳುವನು ಸಾಲದಿ ಭೂಮಿ ಅಂತ ಬರೀತಾರೆ. ಅದು ಕವಿಯ ತಾಕತ್ತು. ಆಮೇಲೆ ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ಏನ್ರಿ ಅದು ಒಬ್ಬ ಮಗುವಿನ ಲಾಲಿ ಹಾಡಿದೆಯಲ್ಲ, ಅದು ವಿಶೇಷ. ಆಮೇಲೆ ಇನ್ನೊಂದು ತುಂಬ ಮನಸ್ಸಿಗೆ ಟಚ್ ಆಗೋದು ಯಾವುದು ಅಂತಂದರೆ, ಬಾಣಂತನ ಮುಗಿಸ್ಕೊಂಡು, ತವರ ಮನೆ ಬಾಣಂತನವನ್ನು ಮುಗಿಸ್ಕೊಂಡು ಮಗಳು ತಾಯಿಯನ್ನು ಬಿಟ್ಟು ರೈಲ್ವೆ ಸ್ಟೇಷನಲ್ಲಿ ಬೀಳ್ಕೊಡುಗೆ ಸಂದರ್ಭ. ಆ ಬೀಳ್ಕೊಡುಗೆ ಸಂದರ್ಭದಲ್ಲಿ ತಾಯಿಗೆ ತಂಗಮ್ಮ ತಿಟ್ಟತ್ತಿ ತಿರುಗಿ ನೋಡ್ಯಾಳ ಅಂತೀವಲ್ಲ, ಆ ಥರ ಹೀಗೆ ಬಾಯ್ ಹೇಳ್ಬಿಟ್ಟು ಹೋಗುವಂಥ ಸಂದರ್ಭ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ ನರಸಿಂಹಸ್ವಾಮಿ. 2 ಸಾಲ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅವ್ರು ಹೇಳ್ತಾರೆ, ತಾಯಿ ಕೇಳ್ತಾಳೆ, ಮೀನಾ ಮಗಳ ಹೆಸರು, ಬಿಸಿನೀರಿದೆಯಾ ನಮ್ಮ ಮೀನಾ, ಮಗುವಿನ ಹಾಲಿನ ಪುಡಿಗೆ. ಅವಳು ಹೇಳ್ತಾಳೆ, ಬೇಕಾದಷ್ಟಿದೆಯಮ್ಮ ಕಣ್ಣಲ್ಲೂ ಜೊತೆಗೆ. ಇದು ನರಸಿಂಹಸ್ವಾಮಿ. ಬಿಸಿನೀರಿದೆಯೇ ಮೀನಾ, ಮಗುವಿನ ಹಾಲಿನ ಪುಡಿಗೆ, ಬೇಕಾದಷ್ಟಿದೆಯಮ್ಮ ಕಣ್ಣಲ್ಲೂ ಜೊತೆಗೆ. ಇಲ್ಲಿ ನಮ್ಮ ಹೃದಯಕ್ಕೆ ತಟ್ತಾರೆ ನರಸಿಂಹಸ್ವಾಮಿಗಳು. ನರಸಿಂಹಸ್ವಾಮಿಯವ್ರನ್ನ ನೋಡಬೇಕು ಅಂತ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ನನ್ನ ಸೌಭಾಗ್ಯ ಅದು. ಕಾವ್ಯ ಶ್ರೀ ಅವ್ರ ಮನೆ ಹೆಸರು. ಏನೇನೋ ಪ್ರಯತ್ನ ಪಟ್ಟರೂ ಆಗಿರಲಿಲ್ಲ. ಇವತ್ತು ನಾನು ಈ ವಾಹಿನಿ ಮೂಲಕ ಹೇಳೋದಾದ್ರೆ ನನ್ನ ಪುಣ್ಯ, ನಮಗೆ ಸಿಕ್ಕಿದ ಮೇಷ್ಟ್ರುಗಳು ದಂಡು ಹಂಗಿತ್ತು. ಎಚ್.ಎಸ್. ವೆಂಕಟೇಶಮೂರ್ತಿ, ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ, ಡಾಕ್ಟರ್ ಎಚ್.ಎಸ್. ರಾಘವೇಂದ್ರ ರಾವ್, ಪ್ರೊಫೆಸರ್ ಆರಾಮಿತ್ರ ಈಗಲೂ ಟಚ್ಚಲ್ಲಿದ್ದಾರೆ. ವೀರಲೋಕದಿಂದನೇ ಪ್ರಕಟವಾದ ಸಹಭಾಷಿಕರ ಕನ್ನಡ ಪ್ರೇಮಕ್ಕೆ ಭಾಳ ಮೆಚ್ಕೊಂಡ್ರು. ಎಷ್ಟು ಚೆನ್ನಾಗಿ ಬರೆದಿದೆಯೋ ಅಂತ. ಅವರು ಬೇಂದ್ರೆ, ಮತ್ತು ಪ್ರೊಫೆಸರ್ ರಾಮರಾವ್ ಕುಲಕರ್ಣಿ ಬೇಂದ್ರೆಯ ಅಪ್ಪಟ ಅಭಿಮಾನಿ. ಆದರೆ ನರಸಿಂಹಸ್ವಾಮಿಗಳನ್ನು ಅವ್ರು ಭಾಳ ಚೆನ್ನಾಗಿ ಕೋಟ್ ಮಾಡೋರು. ಅವರು ಹೇಳಿದ್ದು ಒಂದು ಮಾತು ಇನ್ನೂ ನೆನಪಿದೆ ನೋಡಿ. ಅವರ ಬಗ್ಗೆ, ನರಸಿಂಹಸ್ವಾಮಿ ಬಗ್ಗೆ ತಿಳ್ಕೊಬೇಕಾದ್ರೆ ಮೊದಲು ತಿಳ್ಕೊಬೇಕು ಸರಳವಾಗಿ ಎಷ್ಟು ಚೆನ್ನಾಗಿ ಬರೀಬೋದು ಅಂತ ಯೋಚನೆ ಮಾಡಿ ಅಂತ. ಕರೆಕ್ಟ್ ಅನ್ನಿಸ್ತಾರೆ ನನಗೆ. ಯಾಕೆಂದರೆ ಒಂದು ಕಡೆ ಬರೀತಾರೆ, ಬಂದ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಪಾಡುವುದು ತಾಯ ಕಣ್ಣು. ಅದಿದೆಯಲ್ಲ, ಅದು ಭಾಳ ಮುಖ್ಯ. ಆಮೇಲೆ ಇನ್ನೊಂದು ನರಸಿಂಹಸ್ವಾಮಿ ಅವರ ವಿಶೇಷ ಏನು ಅಂದರೆ, ಬಹುಶಃ ಅವ್ರು ಸಾಯಕ್ಕೆ ಕೆಲವೇ ವರ್ಷಗಳ ಮುಂಚೆ ನಾವು PGಲಿದ್ವಿ MA ಮಾಡುವಾಗ. ಎಚ್.ಎಸ್. ವೆಂಕಟೇಶಮೂರ್ತಿ ನರಹಳ್ಳಿ ಕರ್ಕೊಂಡೋಗಿದ್ದರು. ನರಹಳ್ಳಿ ಬಾಲಸುಬ್ರಹ್ಮಣ್ಯ ಸರು ಎಚ್.ಎಸ್. ವೆಂಕಟೇಶಮೂರ್ತಿ ನನ್ನ ಗುರುಗಳು ಕರ್ಕೊಂಡೋಗಿದ್ದರು ವಿದ್ಯಾರ್ಥಿಗಳನ್ನ. ಕಿವಿ ಕೇಳಿಸ್ತಾ ಇರಲಿಲ್ಲ ನರಸಿಂಹಸ್ವಾಮಿಗಳಿಗೆ, ಬುದ್ಧಿ ಚುರುಕಾಗಿತ್ತು. 3 ಸತಿ 4 ಸತಿ ಕೇಳಿದ್ವಿ, ಏನಾದ್ರು ಪ್ರಶ್ನೆ ಕೇಳೋಣ. ನಮ್ಮ ಫ್ರೆಂಡೇ ಕೇಳ್ದ, ರವಿಕುಮಾರ್ ಅಂತ, ಸರ್ ಇವತ್ತಿನ ಕವಿಗಳು ಹೇಗಿದ್ದಾರೆ, ಇವತ್ತಿನ ಕಾವ್ಯಲೋಕ ಹೇಗಿದೆ? ನರಸಿಂಹಸ್ವಾಮಿ ಕೇಳಿಸ್ಲಿಲ್ಲ. 3ನೇ ಸತಿ ಜೋರಾಗಿ ಕೇಳ್ದ, ಇವತ್ತಿನ ಕವಿಗಳು ಹೇಗಿದ್ದಾರೆ, ಇವತ್ತಿನ ಕಾವ್ಯಲೋಕ ಹೇಗಿದೆ ಅಂತ. ಬೇರೆಯವರಾಗಿದ್ದರೆ ಕವಿತೆಗಳು ಹಂಗೆ ಬರಬೇಕು, ಹಿಂಗೆ ಬರಬೇಕು. ಒಬ್ಬ ಕವಿ, ಮಲ್ಲಿಗೆಯ ಕವಿ, ಎಷ್ಟು ಚೆನ್ನಾಗಿ ಹೇಳಿದರು. ಕೋಗಿಲೆಯ ಕವಿ ನರಸಿಂಹಸ್ವಾಮಿ ಹೇಳಿದ್ದು ಪಾಠ ಅದು. ಅವ್ರು ಕೇಳಿದ್ದೇನೋ ನನ್ನ ಸ್ನೇಹಿತ, ಇವತ್ತಿನ ಕವಿಗಳು ಹೇಗಿದ್ದಾರೆ, ಇವತ್ತಿನ ಕಾವ್ಯಲೋಕ ಹೇಗಿದೆ ಅಂತ. ಅವರು ಕವಿಗಳೇನೋ ಸಿದ್ಧವಾಗಿದ್ದಾರೆ, ಕಾವ್ಯಲೋಕ ಸಿದ್ಧವಾಗಿದೆ, ವಸಂತ ಕಾಲ ಬರಬೇಕು ಒಂದು, ನಾನು 2 ಸತಿ ಹಿಂದೆ ಹೋಗ್ಬಿಟ್ಟೆ, ಇದೇನಪ್ಪ ಮಾತು ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡ್ರಿ. ಕಾವ್ಯಲೋಕ ಸಿದ್ಧವಾಗಿದೆ, ವಸಂತ ಕಾಲ ಬರಬೇಕು ಅಂದರೆ ಒಬ್ಬ ಕವಿ ಮಾತಾಡೋ ರೀತಿ ಅದು. ಆಮೇಲೆ ಅವ್ರೊಂದು ಕಡೆ ಅಂತಾರೆ, ಹೊಳೆದದ್ದೇ ತಾರೆ ಉಳಿದದ್ದು ಆಕಾಶ, ಇಲ್ಲುಂಟು ಅಗೆವ ಬುದ್ಧಿಗೆ ಅನಂತ ಅವಕಾಶ ಅಂತ ಬರೀತಾರೆ.
ಇದು ಪ್ರತಿಯೊಬ್ಬರಿಗೂ ಪಾಠ. ಇಷ್ಟೇ ಹೊಳೆಯೋದು, ಇಷ್ಟೇ ಹೊಳೆದದ್ದೇ ತಾರೆ, ಉಳಿದದ್ದು ಆಕಾಶ, ಆಕಾಶದಷ್ಟು ಉಳಿದ್ಬಿಡುತ್ತೆ, ಉಳಿದದ್ದು ಆಕಾಶ. ಆದರೆ ಇಲ್ಲುಂಟು ಅಗೆವ ಬುದ್ಧಿಗನಂತ ಅವಕಾಶ. ಇದು ನಾವು ತಿಳ್ಕೊಬೇಕಾದ್ದು. ಹೋಗ್ತಾ ಹೋಗ್ತಾ ನರಸಿಂಹಸ್ವಾಮಿಯವ್ರನ್ನ ಯಾಕೆ ವಿಶೇಷ ಅಂತೀವಿ ಅಂದರೆ, ಭಾಳ ಪ್ರಸಿದ್ಧವಾಗಿರುವ ಒಂದು ಹಾಡಿದೆಯಲ್ಲ, ದೀಪವು ನಿನ್ನದೇ ಗಾಳಿಯು ನಿನ್ನದೇ, ಗಮನಿಸಿ. ಪ್ರಥಮ ರಾಜನಿಗೆ ಅಂತ ಅದು ಕವನ ಸಂಕಲನದ ಹೆಸರು. ಒಬ್ಬ ದೇವರ ಹೆಸರು ಇಲ್ಲ ಅಲ್ಲಿ. ಹೇಗೆ ಬರೀತಾರೆ ಅಂತಂದ್ರೆ ಅಲ್ಲಿ ಏನು ಬೇಕಾದ್ರೂ ತಿಳ್ಕೊಬೋದು. ಏನು ಬೆಟ್ಟವು ನಿನ್ನದೇ, ಎಲ್ಲ ಹಗಲು ನಿನ್ನದೇ, ಇರುಳು ನಿನ್ನದೇ ಅಂತ ಹೇಳಿದಾಗ ಯಾವುದೋ ಒಂದು ಶಕ್ತಿಗೆ ಹೇಳೋವಂಥದ್ದು ಅಷ್ಟೇ. ಆಮೇಲೆ ನರಸಿಂಹಸ್ವಾಮಿ ಅಂತ ಕವಿ ಯಾಕೆ ವಿಶೇಷ ಆಗ್ತಾರೆ ಅಂತಂದರೆ, ನೀವು ಎಲ್ಲ ಏನು ಮಾಡಿಬಿಡ್ತೀವಿ ಅಂತಂದರೆ, ಒಂದಿರುಳು ಕನಸಿನಲ್ಲಿ, ಹಕ್ಕಿಯ ಹಾಡಿಗೆ ತಲೆದೂವು, ರಾಯರು ಬಂದರು ಮಾವನ ಮನೆಗೆ, ಖಂಡಿತ ನನಗೆ ಇಷ್ಟ ಇದೆ. ಆದರೆ ಅವರಿಗೆ ಈ ಕಲ್ಪನೆ ಇರಲಿಲ್ಲ. ಮೈಸೂರು ಮಲ್ಲಿಗೆಯಲ್ಲಿ ಈ ಥರದ ಯಶಸ್ಸು ಕಾಣಿಸುತ್ತೆ ಅಥವಾ ಈ ಥರ ಆಗಬೇಕು ಅಂತೇನು ಬರೆದದ್ದಲ್ಲ, ಅದು ಈ ಥರ ಆಗಬೇಕು ಅಂತ ಬರೆದಿದ್ದಲ್ಲ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ತಂದ ಸೊಗಡು ಏನು ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ನರಸಿಂಹಸ್ವಾಮಿ ಯಾಕೆ ನಮಗೆ ಬಹಳ ಪ್ರಮುಖ ಆಗ್ತಾರೆ ಅಂತಂದರೆ, ನಾವು ಇವತ್ತಿಗೂ ನೋಡಿದ್ದೀವಿ. ನನಗೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ, DVG ಅಂದ ತಕ್ಷಣ ಮಂಕುತಿಮ್ಮನ ಕಗ್ಗ, ಕುವೆಂಪು ಶ್ರೀರಾಮಾಯಣ ದರ್ಶನಂ, ನರಸಿಂಹಸ್ವಾಮಿ ಮೈಸೂರು ಮಲ್ಲಿಗೆ. ಒಂದು ಸತಿ VC ಅವ್ರು ಹೇಳ್ತಾರೆ, ಎಷ್ಟು ದಿವಸ ಮೈಸೂರು ಮಲ್ಲಿಗೆ ಅನ್ನೋ ಕವನಗಳನ್ನೇ ಅದೇ ಥರದ ಬರಿತಾ ಇರ್ತೀರಿ, ಬೇರೆ ಥರ ಬರೀರಿ ಅಂತ. ಆಗ ಬರೆದಂಥದ್ದು ತೆರೆದ ಬಾಗಿಲು, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ತೆರೆದ ಬಾಗಿಲು ಟೋಟಲಿ ಡಿಫ್ರೆಂಟ್ ಆಗಿರುವಂಥ ಕವನ ಸಂಕಲನ. ಆಮೇಲೆ ಒಂದು ಕಡೆ ಬರೀತಾರೆ, ಎಷ್ಟು ಚೆನ್ನಾಗಿದೆ, ಮುಚ್ಚಿದ ಕಿಟಕಿ, ಇದೆಲ್ಲ ಬರೀತಾರೆ. ಬಹಳ ವಿಶೇಷವಾದ ವ್ಯಕ್ತಿತ್ವ KS ನರಸಿಂಹಸ್ವಾಮಿ ಅವ್ರದ್ದು. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದರೆ, KS ನರಸಿಂಹಸ್ವಾಮಿಯನ್ನು ನಾವು ಯಾಕೆ ನೆನೆಸ್ಕೊಳ್ಬೇಕು ಅಂತಂದರೆ, ಬಹಳ ಮುಖ್ಯವಾಗಿ ಅವರು ಸಾಹಿತ್ಯಕ ವಲಯದ ಈ ರೀತಿಯ ಲೆಕ್ಕದಲ್ಲ. ಅವರೆಲ್ಲೋ ಗುಮಾಸ್ತನ ಕೆಲಸ ಮಾಡ್ತಾಯಿದ್ರು. ಬಾಡಿಗೆ ಮನೆ ಅಂತ ಬರುತ್ತೆ ಅವ್ರದ್ದು, ಮನೆಯಿಂದ ಮನೆಗೆ ಅಂತ ಒಂದು ಪದ್ಯ. ಸರಕು ಭಾರ ಎಸೆಯಬಾರದೆ ಹೇಳು ಅಂತ ಬರೀತಾರೆ. ಅವಷ್ಟು ಕೂಡ ದೇಹನೇ ಬಾಡಿಗೆ ಮನೆ ಅಂತ ಅದು ಹೇಳೋದು. ತಮ್ಮ ಬಾಡಿಗೆ ಮನೆಯ ಕಥೆಯನ್ನು ಅವರೆಷ್ಟು ಹೋಗಿ ಬಂದವರು ಮತ್ತೆ ಬರುವುದಿಲ್ಲ ಅಂತೆಲ್ಲ ಬರುತ್ತದ್ರಲ್ಲಿ. ಹಾಗಾಗಿ ಬಾಡಿಗೆ ಮನೆ, ದೇಹವೆಂಬ ಬಾಡಿಗೆ ಮನೆ, ಅವ್ರ ಬಾಡಿಗೆ ಮನೆಯನ್ನು ದೇಹ ಅನ್ನೋದೇ ಒಂದು ಬಾಡಿಗೆ ಮನೆ ಅಂತ ಮಾಡ್ತಾರೆ. ಇದು ನರಸಿಂಹಸ್ವಾಮಿ ಅಂಥವ್ರಿಗೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಬರೀ ಸರಳವಾದ ಪದ್ಯನೇ ಬರೆದ್ರು ಅವರು. ಹಾಗೆ ನೋಡೋಕ್ಕೆ ಹೋದರೆ ಬರೀ ಸರಳವಾದ ಪದ್ಯ ಬರೆದ್ರು ಅಂದರೆ ಇಲ್ಲ. ವಾಸ್ತವದಲ್ಲಿ ಇಡದಿರು ನಿನ್ನ ಸಿಂಹಾಸನದ ಮೇಲೆ ಅಂತ ಒಂದಿದೆ. ಅದು ಎಷ್ಟು ಒಳ್ಳೆ ಪದ್ಯ ಅಂತಂದರೆ, ನಾವು ನರಸಿಂಹಸ್ವಾಮಿನ ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಬಹುಶಃ ನಾನು ಒಬ್ಬರಿಗೆ ಧನ್ಯವಾದ ಹೇಳಬೇಕು. ನರಸಿಂಹಸ್ವಾಮಿ ಅವರ ಇಡೀ ಕಾವ್ಯವನ್ನು, KS ಅವರ ಕಾವ್ಯವನ್ನು ನರಹಳ್ಳಿ ಬಾಲಸುಬ್ರಹ್ಮಣ್ಯ ಎಷ್ಟು ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಅಂದರೆ, ನರಸಿಂಹಸ್ವಾಮಿ ಅವರ ಯಾವುದೇ ಕವನದ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಮೊದಲು ಸಿಗಬೇಕಾದ್ದು ನಮಗೂ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವ್ರದ್ದು ಬರೆದಿರುವಂಥ ಅವ್ರ PhD ಮಹಾಪ್ರಬಂಧ. ಅಲ್ಲಿವರೆಗೆ ನರಸಿಂಹಸ್ವಾಮಿ ಅವ್ರನ್ನ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಇಹದ ಪರಿಮಳದ ಹಾದಿ ಅಂತ ಅದರ ಹೆಸರು. ಅವ್ರದ್ದೇ ಕವಿತೆಯ ಸಾಲು. ಹಾಗಾಗಿ ಆಮೇಲೆ ನರಸಿಂಹಸ್ವಾಮಿ ಅವರಿಗೆ ನಾವು ಕೊಟ್ಟಂಥ ಗೌರವ, ಪ್ರೀತಿಯಾದರ ಎಲ್ಲ ಕೊಟ್ವಿ, ಇಲ್ಲ ಅಂತಲ್ಲ. ಅವರಿಗೆ ಸಿಗಬೇಕಾದ ಸ್ಥಾನಮಾನ ಸಿಕ್ತ ಅಂತ ಹೇಳಿದ್ರೆ ನನಗೆ ಇದರಲ್ಲಿ ಅನುಮಾನ ಇದೆ. ಯಾಕೆಂದರೆ ನಾವು ಅವರಿಗೆ ಗೌರವಿಸಿದ್ವಿ, ಶಾಲು ಹಾಕಿದ್ವಿ, ಹಾರ ಹಾಕಿದ್ವಿ, ಅದಷ್ಟರಲ್ಲೇ ಅಲ್ಲ. ಇನ್ನು ನರಸಿಂಹಸ್ವಾಮಿ ತುಂಬ ಸ್ಟ್ರಾಂಗ್ ಆಗೋದು ಎಲ್ಲಿ ಅಂದರೆ, ನಿಮ್ಗೆ ಆಶ್ಚರ್ಯ ಆಗ್ಬೋದು, ನನ್ನ ಲಕ್ಷ್ಮಿ ಅಂತ ಒಂದಿದೆ ಪದ್ಯ. ನನ್ನ ಲಕ್ಷ್ಮಿ ಅನ್ನದ ತಪ್ಪಲೆ, ನಾನು ಹೀಗೆ ಉಚ್ಚರಿಸ್ತಾ ಇದ್ದೀನಿ ಅದನ್ನು. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅದನ್ನು ಓದಿದರೆ ನೀವು ಕವಿ ಹೆಸರು ಹಾಕಲಿಲ್ಲ ಅಂದರೆ ಈಸಿಲಿ ಅದನ್ನು ರಾಜರತ್ನಂ ಸ್ಟೈಲ್ ಪದ್ಯ, ಕೈಲಾಸಂ ಪದ್ಯ ಅಂತೀರ. ವಾಸ್ತವದಲ್ಲಿ ಅದು ನರಸಿಂಹಸ್ವಾಮಿ ಪದ್ಯ. ನನ್ನ ಲಕ್ಷ್ಮಿ ಅನ್ನದ ತಪ್ಪಲೆ, ಅನ್ನದ ತಪ್ಪಲೆ ಅಲ್ಲ, ಅನ್ನದ ತಪ್ಪಲೆ, ನನ್ನ ಲಕ್ಷ್ಮಿ ಸ್ಟೈಲೆಲ್ಲ ಅವ್ರದ್ದು. ಹಾಗಾಗಿ ಒಬ್ಬರನ್ನ ಒಬ್ಬರು ಆ ರೀತಿಯ ಪ್ರಭಾವಗೊಳಗಾಗೋದು. ಸ್ಕಾಟ್ಲ್ಯಾಂಡ್ನ ಬರ್ನ್ಸ್ ಅನ್ನೋ ಕವಿ ಪ್ರಭಾವ ಜಾಸ್ತಿ ನರಸಿಂಹಸ್ವಾಮಿ ಅವ್ರ ಮೇಲೆ, ಪ್ರೇಮ ಕವಿತೆಗಳನ್ನು ಬರೆದಾಗ. ಹಾಗಾಗಿ ಒಂದು ಗಂಡಿಗೆ ಒಂದು ಹೆಣ್ಣು ಹೇಗೋ ಸೇರಿ ಹೊಂದಿಕೊಂಡು ಅಂತ ಬರೆದಾಗ ಇದಕ್ಕಿಂತ ಜೀವನದ ವ್ಯಾಖ್ಯಾನ ಬೇಕಾ? ಬೇಂದ್ರೆ ಅವರಲ್ಲಿ ಅವಾಗವಾಗ ಒಂದು ದುಃಖ, ಒಂದು ಸಂಕಟ ಇದ್ದರೆ ಇವ್ರದ್ದು ಸಮಾಧಾನದ ನಡಿಗೆ. ನಂಗೆ ಯಾಕೆ ಇಷ್ಟ ಆಗ್ತಾರೆ ನರಸಿಂಹಸ್ವಾಮಿ ಅಂದರೆ, ಇಲ್ಲದುದಕ್ಕೆ ಆಶಿಸದೆ ನಡೆಯುವುದೇ ಸಜ್ಜನರ ಬಾಳ ಧರ್ಮ ಅಂತ ಬರೀತಾರೆ. ಕರೆಕ್ಟ್ ಅಲ್ವ ಅದು? ಇಲ್ಲದುದಕ್ಕೆ ಆಶಿಸದೆ ನಡೆಯುವುದೇ ಸಜ್ಜನರ ಬಾಳ ಧರ್ಮ ಅಂತ.
ನರಸಿಂಹಸ್ವಾಮಿ ಅವರನ್ನು ಶಿವರುದ್ರಪ್ಪನವರು ಮೆಚ್ಕೊಂಡಿದ್ರು, ಡಿ ವಿ ಗುಂಡಪ್ಪನವರು ಮೆಚ್ಕೊಂಡಿದ್ರು. ಹಾಗಾಗಿ ಮೈಸೂರು ಮಲ್ಲಿಗೆಯಿಂದ ಮಾತ್ರ ಅವ್ರನ್ನ ಗುರುತಿಸ್ಬೇಡಿ. ಖಂಡಿತ ಮೈಸೂರು ಮಲ್ಲಿಗೆ ಅದ್ಭುತವಾದ ಕವನ ಸಂಕಲನ, ಅದರಲ್ಲಿ ಎರಡು ಮಾತಿಲ್ಲ. ಅದ್ರ ಜೊತೆಗೆ ಬೇಕಾದಷ್ಟಿದೆ, ನವಿಲದ್ದು ನಿಂತಿದೆ. ಆಮೇಲೆ ಒಂದು ನಾವೆಲ್ಲ ಕೊನೆವರೆಗೂ ನೆನಪಿಟ್ಕೊಳ್ಬೇಕಾದ ಒಂದು ಮಾತಿದೆ. ಅದು ನರಸಿಂಹಸ್ವಾಮಿ ಅವರು ಮಾತು ಮುತ್ತು ಅನ್ನೋ ಕವನ ಸಂಕಲನದಿಂದ ಬಂದಿರೋದು. ಅವರೊಂದು ಮಾತು ಹೇಳ್ತಾರೆ, ಮಾತು ಬರುವುದು ಎಂದು ಮಾತಾಡುವುದು ಬೇಡ, ಮಾತು ಬರುವುದು ಎಂದು ಮಾತಾಡುವುದು ಬೇಡ, ಒಂದು ಮಾತಿಗೆ ಎರಡು ಅರ್ಥ ಉಂಟು, ಬರಿದೆ ಆಡುವ ಮಾತಿಗೆ ಅರ್ಥವಿಲ್ಲ. ಇದು ನರಸಿಂಹಸ್ವಾಮಿ ಮಾತನ್ನು, ಮೌನವನ್ನು ಗ್ರಹಿಸಿದ ರೀತಿ. ನರಸಿಂಹಸ್ವಾಮಿಯವ್ರನ್ನೂ ನೆನೆಸ್ಕೊಳ್ಳೋಕ್ಕೆ ಅವಕಾಶ ಆಯಿತು. ಎಲ್ರಿಗೂ ಧನ್ಯವಾದಗಳು. ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಒಬ್ಬ ಕವಿಯನ್ನು, ಅದು ಯಾರೇ ಇರ್ಬೋದು ಕವಿ, ಯಾವುದೇ ಕವಿಯನ್ನು ನೀವು ಒಂದು ಕವಿತೆಗೆ, ಒಂದು ಕವನ ಸಂಕಲನಕ್ಕೆ ಬ್ರ್ಯಾಂಡ್ ಮಾಡಿ ನೋಡೋದು ಅಪಾಯ. ಎಲ್ಲವನ್ನೂ ಆ ಕವಿಯ ಎಲ್ಲ ಜನಪ್ರಿಯತೆ ಬಂದಿರ್ಬೋದು, ಪ್ರಸಿದ್ಧಿ ಬಂದಿರ್ಬೋದು, ಅದಲ್ಲ, ಎಲ್ಲವನ್ನೂ ಗ್ರಹಿಸಿ. ಆಗ ಒಂದು ಸಂಪೂರ್ಣ ವ್ಯಕ್ತಿತ್ವ ಸಾಧ್ಯ ಆಗುತ್ತೆ ಅಂತ. ಹಾಗೆ ನೋಡಿದಾಗಲೇ ಕವಿಯ ದರ್ಶನ ಸಾಧ್ಯ ಆಗೋದು ನಮಗೆ, ಗೊತ್ತಾಯ್ತಾ? ಪ್ರಕೃತಿಯಂತೆ ಕವಿಯ ಮನಸ್ಸು ವಿಪುಲ ರೂಪಧಾರಿಣಿ ಅಂತಾರೆ ಜಿ ಎಸ್ ಶಿವರುದ್ರಪ್ಪ. ಹಾಗೇ ಅರ್ಥ ಮಾಡ್ಕೊಳ್ಬೇಕು. ಕವಿಯ ಶಕ್ತಿ ಅದು. ಜಿ ಎಸ್ ಶಿವರುದ್ರಪ್ಪನವ್ರು ಸಾಲ ಹೇಳಿ ಇದನ್ನು ಮುಗಿಸ್ತೀನಿ. ಜಿ ಎಸ್ ಎಸ್ ಒಂದು ಕಡೆ ಹೇಳ್ತಾರೆ, ಆಶ್ಚರ್ಯ, ಎರಡೇ ಲೈನು, ಸಂಜೆ ಬಾನಿ ನಂಚಿನಲ್ಲಿ ಬಿದ್ದ ಬಿದಿಗೆ ಚಂದಿರ. ಏನು ಈಸಿ, ಸಾಯಂಕಾಲ ಆಗಿದೆ, ಆಕಾಶದಲ್ಲಿ ಚಂದಿರ, ಬಿದಿಗೆ ಚಂದ್ರ ಕಾಣಿಸ್ತಾ ಇದ್ದಾನೆ. ನೆಕ್ಸ್ಟ್ ಲೈನ್ ಹೇಳ್ತಾರೆ, ಸಂಜೆ ಬಾನಿ ನಂಚಿನಲ್ಲಿ ಬಿದ್ದ ಬಿದಿಗೆ ಚಂದಿರ, ಶಚೀತೀರ್ಥ ದಾಳದಲ್ಲಿ ಶಕುಂತಲೆಯ ಉಂಗುರ. ಆ ಉಂಗುರ ಕಳೆದೋಗಿದ್ದು ಎಲ್ಲಿ ಗೊತ್ತಾಯ್ತು ನೋಡ್ರಿ. ಸಂಜೆ ಬಾನಿ ನಂಚಿನಲ್ಲಿ ಬಿದ್ದ ಬಿದಿಗೆ ಚಂದಿರ, ಬಿದಿಗೆ ಚಂದಿರನ ರಿಫ್ಲೆಕ್ಷನ್ನು, ಚಂದ್ರನ ರಿಫ್ಲೆಕ್ಷನ್ ಕವಿಗೆ ಶಕುಂತಲೆಯ ಉಂಗುರವನ್ನು ನೆನಪಿಸ್ತಲ್ಲ ಅದು. ಯಾಕಂದರೆ ನಾವು ಹೀಗೆ ಅರ್ಥ ಮಾಡ್ಕೊಳ್ಬೇಕು ಕವಿತೆಯನ್ನು. ಸಂಜೆ ಬಾನಿ ನಂಚಿನಲ್ಲಿ ಬಿದ್ದ ಬಿದಿಗೆ ಚಂದಿರ, ಚಂದ್ರ, ಶಚೀತೀರ್ಥ ದಾಳದಲ್ಲಿ ಶಕುಂತಲೆಯ ಉಂಗುರ. ಆ ಶಕುಂತಲೆ ಹಿಂಗೆ ಅಂತಾಳೆ, ಆ ಉಂಗುರ ಬಿಚ್ಚೋಗುತ್ತೆ, ಮೀನು ಒಳಗೆ ಸಿಕ್ಕಾಕೊಂಡ್ಬಿಡುತ್ತೆ, ಎಲ್ಲ ನೆನಪಾಗುತ್ತೆ. ಇದು ಕವಿಯ ಶಕ್ತಿ. ನರಸಿಂಹಸ್ವಾಮಿಯವ್ರನ್ನೂ ಹಾಗೆ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಇಲ್ಲದೇ ಆದರೆ ಒಂದು ವ್ಯೂನಲ್ಲಿ ನಾವು ನೋಡಬಾರ್ದು. ಹಾಗಾಗಿ ಮೈಸೂರು ಮಲ್ಲಿಗೆಯ ಜೊತೆಗೆ ಇವುಗಳನ್ನೂ ಅರ್ಥ ಮಾಡಿಕೊಂಡಾಗ ನಮಗೆ ದೀಪವು ನಿನ್ನದೇನೂ ಅರ್ಥ ಆಗುತ್ತೆ, ಇಡದಿರು ನಿನ್ನ ಸಿಂಹಾಸನ ಮೇಲೇನೂ ಅರ್ಥ ಆಗುತ್ತೆ, ಇಡಿಯಾಗಿ ಒಂದಿರುಳು ಕನಸಿನಲ್ಲಿನೂ ಅರ್ಥ ಆಗುತ್ತೆ, ಎಲ್ಲವೂ ಅರ್ಥ ಆಗುತ್ತೆ. ನಮಸ್ಕಾರ.